ಬೆಂಗಳೂರಿನಲ್ಲಿ ನಾಗರಿಕರಿಗೆ ಸುರಕ್ಷತೆಯೇ ಇಲ್ವಾ? ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬಹುದು. ಬೆಂಗಳೂರಿನಲ್ಲಿ ಮಳೆ ಬಂತು, ಮತ್ತೊಂದು ಏನಾದ್ರೂ ಆಯ್ತು ಅಂತೇಳಿ ಹೇಳಿದ್ರೆ ಹೊರಗಡೆ ಬರೋದೇ ಡೇಂಜರ್ ಅಂತೇಳಿ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಾಗರಿಕರ ಸುರಕ್ಷತೆಗೆ ನಮಗೊಂದು ಖಾತ್ರಿ ಬೇಕಿದೆ. ರಸ್ತೆಗಳಲ್ಲಿ ಓಡಾಡೋದು, ರಸ್ತೆ ಗುಂಡಿಯಲ್ಲಿ ಬಿದ್ದು ಸಾಯೋದು, ಮಳೆ ಬಂತು ಅಂತೇಳಿ ಮರದ ಕೆಳಗಡೆ ನಾವೇನಾದ್ರೂ ನಿಂತ್ಕೊಂಡ್ರೆ ಆ ಮರವೇ ನಮಗೆ ಮರಣ ಶಾಸನವಾಗಬಹುದು. ಅರ್ಧಂಬರ್ಧ ಆಗಿರುವಂತಹ ಕಾಮಗಾರಿಗಳಲ್ಲಿ ಬಿದ್ದು ಸತ್ತಿದ್ದು ಎಷ್ಟು ಪ್ರಕರಣಗಳು. ಹಾಗಾದ್ರೆ ಬೆಂಗಳೂರಿನ ನಾಗರಿಕರಿಗೆ ತಮ್ಮ ಜೀವಕ್ಕೆ ಖಾತ್ರಿ ಅನ್ನೋದೇ ಇಲ್ವಾ? ಗುಂಡಿಗಳು, ಮುರಿದು ಬೀಳುವ ಮರಗಳು, ಒಂದಲ್ಲ ಎರಡಲ್ಲ ಪ್ರಕರಣಗಳು. ಸ್ಕೂಟಿ ಮೇಲೆ ಮರದ ಕೊಂಬೆ ಬಿದ್ದು ಯುವತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಆರ್ಟಿ ನಗರದ ಕೀರ್ತನ, 23 ವರ್ಷದ ಕೀರ್ತನ ಅನ್ನೋ ಯುವತಿ ಸಾವನ್ನಪ್ಪಿದ್ದಾಳೆ. ಮೃತ ಯುವತಿ ಕೀರ್ತನ, ಜೊತೆಗಿದ್ದ ಕೀರ್ತನ ಗೆಳತಿ ರಾಧಾಗೆ ಗಂಭೀರ ಗಾಯ. ಐಸಿಯುನಲ್ಲಿ ರಾಧಾ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಇವರು ಸ್ಯಾಂಡಲ್ವುಡ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ನೋಡೋದಕ್ಕೆ ಹೋದವರು. ವಾಪಸ್ ಮುಗಿಸಿ ಬರುವಾಗ 7 ಗಂಟೆ ಸುಮಾರು ಅಷ್ಟೊತ್ತಿಗೆ ಮಳೆ ಬಂದಿದೆ. ಸ್ವಲ್ಪ ಮರದ ಕೊಂಬೆ ಮುರಿದು ಕೆಳಗಡೆ ಬಿದ್ದು ಇವರ ತಲೆ ಮೇಲೆ ಬಿದ್ದು ಇವರು ಮೃತಪಟ್ಟಿದ್ದಾರೆ. ಸ್ನೇಹಿತೆ ಜೊತೆ ಸ್ಕೂಟರ್ನಲ್ಲಿ ಆಚಾರ್ಯ ಕಾಲೇಜು ಮೈದಾನಕ್ಕೆ ತೆರಳಿದ್ರು. ಮನೆಗೆ ತೆರಳುತ್ತಾ ಇದ್ದಾಗ ಮರದ ಕೊಂಬೆ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಕೀರ್ತನ. ಇನ್ನೊಂದು ಬೈಕ್ನಲ್ಲಿದ್ದ ಸುದರ್ಶನ್, ರಕ್ಷಿತಾ ಹಾಗೂ ಗಂಭೀರ ಗಾಯ ಆಗಿದೆ. ಕೀರ್ತನ ಪ್ರತಿಭಾನ್ವಿತೆ, ಆಕೆ ಭರತನಾಟ್ಯ ಕಲಾವಿದೆ ಅನ್ನುವಂತ ವಿಚಾರ ಈಗ ಗೊತ್ತಾಗಿದೆ. ಆಕೆ ಮ್ಯಾಚ್ ನೋಡಿಕೊಂಡು, ಸ್ಯಾಂಡಲ್ವುಡ್ ಪ್ರೀಮಿಯರ್ ಲೀಗ್ ಮ್ಯಾಚ್ ನೋಡಿಕೊಂಡು, ಆಚಾರ್ಯ ಕಾಲೇಜು ಮೈದಾನದಲ್ಲಿ ಮ್ಯಾಚ್ ಇತ್ತು ನೋಡ್ಕೊಂಡು 7 ಗಂಟೆ ಸುಮಾರಿಗೆ ವಾಪಸ್ ತನ್ನ ಸ್ನೇಹಿತೆ ರಾಧಾ ಜೊತೆಗೆ ವಾಪಸ್ ಬರ್ತಾ ಇದ್ರು. ಆಗ ಇಂಥದ್ದೊಂದು ಭೀಕರ ದುರಂತ ಸಂಭವಿಸಿದೆ. ಮರದ ಕೊಂಬೆಯೊಂದು ಮುರಿದು ಬಿದ್ದು ಕೀರ್ತನ ಮೃತಪಟ್ಟಿದ್ದಾರೆ. ಕೀರ್ತನ ಹೇಳಿ ಕೇಳಿ ಪ್ರತಿಭಾನ್ವಿತೆ, ಆಕೆ ಭರತನಾಟ್ಯ ಕಲಾವಿದೆ ಅನ್ನುವಂತ ಮಾಹಿತಿ ಈಗ ತಿಳಿದು ಬಂದಿದೆ. ರಾಧಾಗೆ ಗಂಭೀರತರವಾದ ಗಾಯವಾಗಿದೆ. ಐಸಿಯುನಲ್ಲಿದ್ದಾರೆ ರಾಧಾ. ಆದರೆ ಕೀರ್ತನ ಮಾತ್ರ ಮೃತಪಟ್ಟಿದ್ದಾರೆ. ಮತ್ತೊಂದು ಬೈಕ್ನಲ್ಲಿ ಸುದರ್ಶನ್ ಹಾಗೆ ರಕ್ಷಿತಾ ಬರ್ತಾ ಇದ್ರು, ಅವರಿಗೂ ಕೂಡ ಗಾಯ ಆಗಿದೆ. ಒಟ್ಟಾರೆ ಬೆಂಗಳೂರಿನಲ್ಲಿ ನಾವು ಮನೆಯಿಂದ ಹೊರಗಡೆ ಬರೋದೇ ಡೇಂಜರ್ ಅಂತೇಳಿ ಅನ್ನಿಸ್ತಾ ಇದೆ. ಪಾಲಿಕೆಯ ನಿರ್ಲಕ್ಷ್ಯ ಇದರಲ್ಲಿ ಬಟ್ಟಾಬಯಲಾಗಿದೆ. ಪ್ರತಿ ಬಾರಿಯೂ ಕೂಡ ಪಾಲಿಕೆ ಅಧಿಕಾರಿಗಳು ನೋಡಿ, ಅವರ ನಿರ್ಲಕ್ಷ್ಯ ಬಟ್ಟಾಬಯಲಾಗ್ತಾನೆ ಇದೆ. ಪ್ರತಿ ಬಾರಿಯೂ ಹಿಂಗಾದಾಗ ಅವರೇ ಜವಾಬ್ದಾರರು. ಯಾಕಂತ ಹೇಳಿದ್ರೆ ಪಾಲಿಕೆಯ ಅರಣ್ಯ ವಿಭಾಗದ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಮಳೆ ಬಂದಾಗ ಮರ ಬೀಳೋದು, ಕೊಂಬೆ ಮುರಿದು ಬೀಳೋದು ಇದೆಲ್ಲ ಸಹಜ. ಆದ್ರೆ ಅದನ್ನೆಲ್ಲ ಪರಿಶೀಲನೆ ಮಾಡಬೇಕಲ್ಲ. ಜನರ ಜೀವಕ್ಕೆ ಸಂಚಕಾರ ಆಗ್ತಾ ಇದೆ, ಪದೇ ಪದೇ ಮುಜುಗರ ಉಂಟಾಗ್ತಿದೆ ಅಂತ ಹೇಳಿ ಗೊತ್ತಾದಾಗ ತಾವು ಮಾಡೋ ಕೆಲಸ ನೆಟ್ಟಗೆ ಮಾಡದೇ ಇದ್ರೆ ಹಿಂಗೆ ಆಗೋದು ನೋಡಿ. ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಯುವತಿಯೊಬ್ಬಳು 24 ವರ್ಷದ ಕೀರ್ತನ, ಬಾಳಿ ಬದುಕಬೇಕಾಗಿದ್ದ ಕೀರ್ತನ, ತನ್ನ ಬದುಕಿನ ಬಗ್ಗೆ ಕನಸು ಕಂಡಿದ್ದ ಕೀರ್ತನ ದಾರುಣವಾಗಿ ಮರ ಬಿದ್ದು ಮೃತಪಟ್ಟಿದ್ದಾರೆ. ಕೀರ್ತನ ಜೊತೆಗೆ ರಾಧಾ ಅನ್ನೋ ಅವಳ ಸ್ನೇಹಿತೆ ಇದ್ಲು. ಆಕೆಗೂ ಗಂಭೀರ ಸ್ತರವಾದ ಗಾಯವಾಗಿದೆ. ಐಸಿಯುನಲ್ಲಿದ್ದಾರೆ ರಾಧಾ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ತಾವೀಗ ಯಾವ ಸ್ಥಳದಲ್ಲಿದ್ದೀರಿ? ಈ ಘಟನೆ ಹೇಗಾಯ್ತು, ಏನಾಯ್ತು, ಯಾರ ನಿರ್ಲಕ್ಷ್ಯ ಇದು? ಮತ್ತೆ ಈಗ ಹಾಸ್ಪಿಟಲೈಸ್ ಆಗಿರುವಂತ ರಾಧಾ ಮತ್ತೆ ಇನ್ನುಳಿದಂತ ಸುದರ್ಶನ್ ಮತ್ತೆ ಕೀರ್ತನ್, ರಕ್ಷಿತಾ ಅವರ ಪರಿಸ್ಥಿತಿ ಹೇಗಿದೆ? ರಂಜಿತ್, ಸದ್ಯ ಈಗ ಈ ಮೃತ ಯುವತಿ ಕೀರ್ತನ ಏನಿದ್ದಾಳೆ, ಆಕೆಯ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ನಿನ್ನೆ 7 ಗಂಟೆ ಸುಮಾರಿಗೆ ಇದು ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಮರದ ಕೊಂಬೆ ಬಿದ್ದಂತಹ ಕಾರಣಕ್ಕಾಗಿ ಈ ಕೀರ್ತನ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಆಕೆಯ ಜೊತೆಗೆ ಇದ್ದಂತಹ ರಾಧಾ ಏನಿದ್ದಾಳೆ ಆಕೆ ಗಂಭೀರವಾಗಿ ಗಾಯಗೊಂಡಿದ್ದಾಳೆ. ರಾಧಾಳನ್ನ ಈಗ ಸದ್ಯ ಸ್ಥಳೀಯ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಇನ್ನು ಇನ್ನೊಂದು ಬೈಕ್ನಲ್ಲಿ ಬರ್ತಾ ಇದ್ದಂತಹ ಸುದರ್ಶನ್ ಮತ್ತೆ ರಕ್ಷಿತಾ ಈ ಇಬ್ಬರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರಿಗೂ ಕೂಡ ಚಿಕಿತ್ಸೆ ಮುಂದುವರೆದಿದೆ. ಇಲ್ಲಿ ಪ್ರಶ್ನೆ ಆಗಿರುವಂತಹದ್ದು, ಈ ಜಿಬಿಎ ಅರಣ್ಯ ಇಲಾಖೆ ಏನಿದೆ, ಇವರು ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇರುವಂತದ್ದು. ಪ್ರತಿ ಸಲ
ಈ ಮಳೆ ಬಂದಂತಹ ಸಂದರ್ಭದಲ್ಲಿ ಚಿಕ್ಕ ಮಳೆಗೆ ಈ ಮರ ಬಿದ್ದು ಮರದ ರೆಂಬೆ ಬಿದ್ದು ಸಾವನ್ನಪ್ತಿರೋರ ಸಂಖ್ಯೆ ಹೆಚ್ಚಾಗ್ತಾ ಇದ್ರು ಕೂಡ ಆ ಮರಗಳ ಒಂದು ಗಣತಿಯನ್ನ ಮಾಡಿದ್ರು. ಅದರ ಮರವನ್ನ ತೆರವು ಮಾಡುವಂತ ಕೆಲಸ ಇರಬಹುದು, ಅದರ ವೆಯ್ಟ್ ಕಮ್ಮಿ ಮಾಡುವಂತ ಕೆಲಸ ಇರಬಹುದು, ಇವ್ಯಾವನ್ನ ಕೂಡ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ನಿನ್ನೆ ಸ್ಯಾಂಡಲ್ವುಡ್ ಪ್ರೀಮಿಯರ್ ಲೀಗ್ ಮ್ಯಾಚ್ ಏನಿತ್ತು, ಆ ಮ್ಯಾಚ್ ಅನ್ನ ಮುಗಿಸ್ಕೊಂಡು ನೋಡ್ಕೊಂಡು ವಾಪಸ್ ಹೆಬ್ಬಾಳದಲ್ಲಿರೋ ತನ್ನ ಮನೆಗೆ ಈ ಕೀರ್ತನ ಹೋಗ್ತಾ ಇದ್ಲು ತನ್ನ ಸ್ನೇಹಿತೆ ರಾಧಳ ಜೊತೆ. ಆದ್ರೆ ಈ ಮರದ ಕೊಂಬೆ ಏಕಾಏಕಿಯಾಗಿ ಬಿದ್ದಂತಹ ಕಾರಣಕ್ಕಾಗಿ ಈ ಒಂದು ದುರಂತ ಸಂಭವಿಸಿದೆ. ಈ ಪ್ರಕರಣಕ್ಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಆದ್ರೆ ಇಲ್ಲಿ ಪ್ರತಿ ಸಲ ಕೂಡ ಇದೇ ತರಹದ ಘಟನೆಗಳು ಆದಂತಹ ಸಂದರ್ಭದಲ್ಲಿ ಯಾವುದೇ ಕಠಿಣ ಕ್ರಮಗಳು ಆಗ್ತಾ ಇಲ್ಲ. ಈ ಹಿಂದೆ ಕೂಡ ಮರದ ರೆಂಬೆ ಬಿದ್ದು ಸಾವನ್ನಪ್ಪಿರುವಂತಹ ಘಟನೆಗಳು ವರದಿಯಾದಾಗ ಪೊಲೀಸರು ಕೇಸನ್ನ ದಾಖಲಿಸುವ ಕೆಲಸವನ್ನ ಕೂಡ ಮಾಡ್ತಾ ಹೋದ್ರು, ಪರಿಹಾರವನ್ನ ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಸದ್ಯ ಈ ಕೀರ್ತನ ಕುಟುಂಬಸ್ಥರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿದ್ದಾರೆ. ಎಲ್ಲರೂ ಕೂಡ ದುಃಖದಲ್ಲಿರುವಂತಹದ್ದು. ಅಂದ್ರೆ ಈ ಜಿಬಿಎ ಅಧಿಕಾರಿಗಳು ಯಾರು ಕೂಡ ಅವರ ಬಳಿ ಹೋಗಿ ಮಾತನಾಡುವಂತ ಕೆಲಸವನ್ನ ಮಾಡಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಈ ಒಂದು ಜಿಬಿಎ ಅರಣ್ಯ ಇಲಾಖೆ ಅವರ ನಿರ್ಲಕ್ಷ್ಯ ಇಲ್ಲಿ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಇನ್ನು ಇದೇ ಒಂದು ಘಟನೆಯಲ್ಲಿ ಸುಮಾರು 3 ಜನ ಗಾಯಗೊಂಡು ಇನ್ನು ಚಿಕಿತ್ಸೆ ಮುಂದುವರೆದಿದೆ. ನಿನ್ನೆ ಬಂದಂತಹ ಒಂದು ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗಿದ್ದಾವೆ, ಹಲವು ಕಡೆ ಮರಗಳು ಬಿದ್ದಿದ್ದಾವೆ. ಆದ್ರೆ ಇನ್ನೂ ಮಳೆ ಇಲ್ಲ, ಚಿಕ್ಕ ಪುಟ್ಟ ಗಾಳಿಗೆ ಈ ರೀತಿ ಅನಾಹುತಗಳು ಆಗ್ತಾ ಇದ್ರು ಕೂಡ ಇದನ್ನ ಸರಿ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ನಿರ್ಲಕ್ಷ್ಯತನದಿಂದಾಗಿ 23 ವರ್ಷದ ಯುವತಿ ಸಾವನ್ನಪ್ಪಿದ್ದಾಳೆ. ರಂಜಿತ್, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಮಾಹಿತಿಗಾಗಿ. ಧ್ರುವ ಹಂಗೆ ಲೈನಲ್ಲಿರಿ, ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ ನಾನು. ಸಾಲು ದುರಂತದ ಬಳಿಕವೂ ಎಚ್ಚೆತ್ತುಕೊಳ್ಳದ ಜಿಬಿಎ, ಸಾಲು ದುರಂತಗಳಾಗ್ತಾ ಇದೆ. ಮರ ಬಿದ್ದು ಯುವತಿ ಈಗ ಮೃತಪಟ್ಟಿದ್ದಾರೆ. ಈ ಹಿಂದೆ ಕೂಡ ಇದೇ ರೀತಿ ಘಟನೆ ಆಗಿತ್ತು. ರಸ್ತೆ ಗುಂಡಿಗೆ ಮೊನ್ನೆ ಒಬ್ರು ಡೆತ್ ಆಗಿದ್ರು. ಇದೇ ರೀತಿ ನಿರಂತರವಾಗಿ ಘಟನೆಗಳು ಜಿಬಿಎ ನಿರ್ಲಕ್ಷ್ಯದಿಂದ ಆಗ್ತಾ ಇದೆ. ಆದ್ರೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ಅಧಿಕಾರಿಗಳು. ಜೂನ್ 15ನೇ ತಾರೀಕಿನಂದು ಮರದ ಕೊಂಬೆ ಬಿದ್ದು ಅಕ್ಷಯ್, 29 ವರ್ಷದ ಅಕ್ಷಯ್ ಮೃತಪಟ್ಟಿದ್ದ. ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದಾಗ ತಲೆ ಮೇಲೆ ಮರದ ಕೊಂಬೆ ಬಿದ್ದಿತ್ತು. ಆಗ ಅಕ್ಷಯ್ ಮೃತಪಟ್ಟಿದ್ದ. ಹನುಮಂತನಗರದ ಬ್ರಹ್ಮ ಚೈತನ್ಯ ದೇವಸ್ಥಾನದ ಬಳಿ ಈ ಘಟನೆ ಆಗಿತ್ತು. ಈಗ ಕೀರ್ತನ ಅನ್ನುವಂತ ಯುವತಿಯೊಬ್ಬಳು ಮೃತಪಟ್ಟಿದ್ದಾಳೆ. 23 ವರ್ಷದ ಕೀರ್ತನ ಪ್ರತಿಭಾನ್ವಿತೆ, ಭರತನಾಟ್ಯ ಕಲಾವಿದೆ ಕೀರ್ತನ. ಅಕ್ಷಯ್ ಮನೆಗೆ ಆಧಾರ ಆಗಿದ್ದವನು, ಇಡೀ ಕುಟುಂಬ ನೋಡ್ಕೋತಾ ಇದ್ದವನು ಅಕ್ಷಯ್. ಆತನು ಕೂಡ ಮರದ ಕೊಂಬೆ ಬಿದ್ದು ಆತ ಮೃತಪಟ್ಟಿದ್ದ. ಸಾಲು ದುರಂತಗಳು ನಡೀತಾ ಇದ್ದಾವೆ, ಸಾಲು ಸಾವುಗಳಾಗ್ತಾ ಇದ್ದಾವೆ. ಇಷ್ಟಾದ್ರೂ ಕೂಡ ಪಾಲಿಕೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಯಾವ ಮರ ಎಷ್ಟು ವರ್ಷದಿಂದ ಇದೆ, ಆ ಮರದ ಕೊಂಬೆಗಳು ಬೀಳುವಂತಹ ಸಾಧ್ಯತೆಗಳಿದೆವಾ, ಇದೆಲ್ಲವನ್ನು ಅವಲೋಕಿಸಬೇಕಲ್ಲ ಅಧಿಕಾರಿಗಳು. ಅದ್ಯಾವುದೂ ಕೂಡ ಮಾಡದೆ ನಿರ್ಲಕ್ಷ್ಯ ಮಾಡಿರೋದ್ರಿಂದಾಗಿ ಇವತ್ತು ಒಂದಾದ ನಂತರ ಒಂದು ದುರಂತಗಳು ಸಂಭವಿಸ್ತಾ ಇದ್ದಾವೆ. ಅಮಾಯಕರು ಇವತ್ತು ಪ್ರಾಣ ಕಳ್ಕೊತಾ ಇದ್ದಾರೆ. ಪಾಲಿಕೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಪಾಪ ಮನೆಗೆ ಆಧಾರ ಆಗಿದ್ದ ಅಕ್ಷಯ್ ಯಾರೋ ಮಾಡಿರೋ ತಪ್ಪಿಗೆ ಮೃತಪಡ್ತಾನೆ. ಇತ್ತ ಕೀರ್ತನ ಕೂಡ ಮೃತಪಟ್ಟಿದ್ದಾಳೆ. ಬಾಳಿ ಬದುಕಬೇಕಾಗಿದ್ದ ಕೀರ್ತನ.